ಅಪಾಸ್ಟ್ರಫಿಯನ್ನ ಬಳಸುವಂತಹ ಬಹುಮುಖ್ಯವಾದ ಪರ್ಪಸ್ಗಳಲ್ಲಿ ಸಬ್ಜೆಕ್ಟ್ ಮತ್ತೆ ಅವ್ರಿಗೆ ರಿಲೇಟೆಡ್ ಇವೆಂಟ್ ಅಥವಾ ಥಿಂಗ್ ಇವುಗಳ ಮಧ್ಯೆ ಇರತಕ್ಕಂಥ ರಿಲೇಷನ್ ತೋರಿಸುವಂತದ್ದು ಮುಖ್ಯವಾದ ಉದ್ದೇಶ ಆಗಿರ್ತದೆ. ಇಲ್ಲಿ ವೇರ್ಡ್ ಬ್ರದರ್ಸ್ ಬುಕ್ ವಿಚ್ ಒನ್ ಇಸ್ ರೈಟ್ ಈಸಿಯಾಗಿ ಗೆಸ್ ಮಾಡ್ಲಿಕ್ಕೆ ಆಗಲ್ಲ, ಕನ್ಫ್ಯೂಸ್ ಆಗುತ್ತೆ ನೋಡಿ. ಬೋತ್ ಆರ್ ರೈಟ್ ಇನ್ ಮೀನಿಂಗ್ ಅಂತ ಹೇಳ್ತೇನೆ ನಾನು. ಹೇಗೆ ಬೋತ್ ಆರ್ ರೈಟ್ ಅಂತಂದ್ರೆ ಬ್ರದರ್ಸ್ ಬುಕ್ ಇಲ್ಲಿ ಬಿಫೋರ್ ಎಸ್ ಅಪಾಸ್ಟ್ರಫಿ ಏನ್ ಹಾಕಿದ್ರೆ ಸಿಂಗ್ಯುಲರ್ ಸಹೋದರನ ಬುಕ್ ಅಂತ, ಇಲ್ಲಿ ಆಫ್ಟರ್ ಎಸ್ ಅಂದ್ರೆ ಬ್ರದರ್ಸ್ ಆದ್ಮೇಲೆ ಅಪಾಸ್ಟ್ರಫಿ ಹಾಕಿದ್ರೆ ಬ್ರದರ್ಸ್ ಬುಕ್ ಅಂದ್ರೆ ಸಹೋದರರ ಪುಸ್ತಕ ಅಥವಾ ಬುಕ್ ಅಂತ ಕರಿತೀವಿ. ಸೊ ಎರಡಕ್ಕೂ ಕೂಡ ಮೀನಿಂಗ್ ಇದೆ. ಹಾಗೆ ಒನ್ ಮೋರ್ ಕ್ಲಾರಿಟಿ, ಟೀಚರ್ಸ್ ಪ್ರೊನೌನ್ಸಿಯೇಷನ್ ಸೇಮ್ ಇದೆ. ಇಲ್ಲಿ ಟೀಚರ್ಸ್ ಅಂದ್ರೆ ಶಿಕ್ಷಕರು ಅಂತ, ಇಲ್ಲಿ ಟೀಚರ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಲ್ಲ, ಆ ಸೆಲೆಬ್ರೇಷನ್ ಗಳಲ್ಲೂ ಕೂಡ ಬಳಸ್ತೀವಿ. ಆಫ್ಟರ್ ಎಸ್ ಆದ್ಮೇಲೆ ಬಂದ್ರೆ ಮೀನಿಂಗ್ಫುಲ್ ಆಗಿರುತ್ತೆ, ಆದ್ರೆ ಬಿಫೋರ್ ಎಸ್ ಬಂದ್ರೆ ಡಿಫ್ರೆನ್ಸ್ ಹೇಳ್ತೀನಿ ನೋಡಿ. ಟೀಚರ್ಸ್ ಡೇ ಆಫ್ಟರ್ ಎಸ್ ಆದ್ಮೇಲೆ ಶಿಕ್ಷಕರ ದಿನಾಚರಣೆ, ರೈಟ್. ಇಲ್ಲಿ ಟೀಚರ್ಸ್ ಡೇ ಅಗೈನ್ ಎಸ್ಗೂ ಮೊದಲೇ ಬಂದ್ರೆ ಶಿಕ್ಷಕನ ದಿನಾಚರಣೆ ಅಂತ ಆಗುತ್ತೆ. ಹಾಗಾಗಿ ಇದು ರಾಂಗ್ ಆಗುತ್ತೆ. ಬಹುತೇಕರು ಈ ರಾಂಗ್ ಥಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇವತ್ತಿಂದ ತಿಳ್ಕೊಂಡು ಬಳಸುವಂತದ್ದಾಗ್ಲಿ. ಹಾಗೆ ಪೋಷಕರ ಸಹಿ, ಇದನ್ನು ಕೂಡ ನಾವೆಲ್ಲ ಕಡೆ ಬಳಸ್ತೀವಿ. ಅದನ್ನ ಇಂಗ್ಲಿಷ್ ಅಲ್ಲಿ ಪೇರೆಂಟ್ಸ್ ಸೈನ್ ಅಥವಾ ಪೇರೆಂಟ್ಸ್ ಸೈನ್, ಇವೆರಡರಲ್ಲಿ ಯಾವುದೋ ಪರ್ಫೆಕ್ಟ್ ಅಥವಾ ಕರೆಕ್ಟ್ ಅಥವಾ ಮೀನಿಂಗ್ಫುಲ್ ಅನ್ನೋದನ್ನ ನೀವು ಕಮೆಂಟ್ ಮಾಡಬೇಕು.